Hello guys, welcome back to RPT Health Kannada. Myself from Vikas. ನಮ್ಮ ಚಾನಲ್ನಲ್ಲಿ ಹೆಲ್ತ್ ಟಿಪ್ಸ್, weight ಮ್ಯಾನೇಜ್ಮೆಂಟ್, weight ಲಾಸ್, weight ಗೇನ್, ಶುಗರ್, BP, ಅನಿಮಿಯಾ, ಸೊ ಆ್ಯಂಡ್ ಸೊ ಪ್ರಾಬ್ಲಮ್ಸ್ಗೆಲ್ಲ ಸೊಲ್ಯೂಷನ್ಸ್ ಇದೆ ಥ್ರೂ ಚೇಂಜಿಂಗ್ ಯುವರ್ ಡಯಟ್. ಸೊ ಇವತ್ತು ನಮ್ಮ ಚಾನಲಲ್ಲಿ ಮಾತಾಡ್ತಾ ಇದ್ದಿದ್ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ವಾಸ್ ಕಾಲ್ಡ್ ಒಮೆಗಾ 3 ಅನ್ನೋದು ನಮ್ಮ ಬಾಡಿದಲ್ಲಿ ಯಾವ ಥರ ಒಂದು ರೋಲ್ ಮಾಡುತ್ತೆ. ಸೊ ಹೌ ದ ಒಮೆಗಾ 3 ಚೇಂಜಸ್ ಅವರ್ ಬಾಡಿ ಆ್ಯಂಡ್ ವಾಟ್ ಆರ್ ದ ಬೆನಿಫಿಟ್ಸ್ ಆ್ಯಂಡ್ ಫೀಚರ್ಸ್ ಆಫ್ ಒಮೆಗಾ 3 ಆ್ಯಂಡ್ ಒಮೆಗಾ 3 ಇಲ್ಲ ಅಂದರೆ ನಮ್ಮ ಬಾಡಿ ನಮಗೆ ಕೊಡುವಂಥ ಸಿಗ್ನಲ್ಸ್, ಸಿಂಪ್ಟಮ್ಸ್ ಯಾವ ಥರ ಇರುತ್ತೆ. ಸೊ ಒಮೆಗಾ 3 ತಗೊಂಡಿಂದ ನಮ್ಮ ಬಾಡಿದಲ್ಲಿ ಯಾವ ಥರ ಚೇಂಜಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳೋಣ. ಆ್ಯಂಡ್ ಆಲ್ಸೋ ಒಮೆಗಾ 3 ಯಾವ ಏಜಲ್ಲಿ ಯೂಸ್ ಮಾಡ್ಬೋದು, ಯಾರು ಯೂಸ್ ಮಾಡಬೇಡ ಅನ್ನೋದು ಕೂಡ ತಿಳ್ಕೊತಾ ಇದ್ದೀವಿ. ಸೊ ದಟ್ ಲೆಟ್ಸ್ ಗೆಟ್ ಇನ್ ಟು ವಿಡಿಯೋ, ಲೆಟ್ಸ್ ರೋಲ್ ದ ಇಂಟ್ರೋ. ಸೊ ಸಿಂಪ್ಟಮ್ಸ್, ವಾಟ್ ಆರ್ ದ ಸಿಂಪ್ಟಮ್ಸ್ ಆನ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ನಮ್ಮ ಬಾಡಿದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇಲ್ಲ ಅಂದರೆ ಯಾವ್ದಾರ ನಮಗೆ ಬಾಡಿ ನಮಗೆ ಸಿಂಪ್ಟಮ್ಸ್ ಅಂತಂದ್ರಿ ಅದ್ರಲ್ಲಿ ನಂಬರ್ ಒನ್ ಒಂದು ಡಿಪ್ರೆಷನ್ ಅನ್ನೋದು ಒಂದು ಫಸ್ಟ್ ಸಿಂಪ್ಟಮ್. ಸೊ ಫಾರ್ ಎಕ್ಸಾಂಪಲ್ ನೋಡ್ದಂಗೆ ಚಿಲ್ಡ್ರನ್ಸಲ್ಲಾಗಲಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಒಬ್ಬ ಲೇಡೀಸ್ಗಾಗಲಿ ಅವರು ಕೂಡ ಫುಲ್ ಡಿಪ್ರೆಷನ್. ಯಾಕಂದರೆ ಹೊಟ್ಟೆದಲ್ಲಿರುವಂಥ ಮಗುಗೆ ಒಮೆಗಾ 3 ಫ್ಯಾಟಿ ಆಸಿಡ್ ಮೋರ್ ಇಂಪಾರ್ಟೆಂಟ್. ಬಿಕಾಸ್ ಆ ಒಂದು ಡೆಫಿಷಿಯನ್ಸಿ ಟೈಮಲ್ಲಿ ಆ ಸಿಂಪ್ಟಮ್ಸಿಂದ ಅವ್ರು ಸ್ವಲ್ಪ ಡಿಪ್ರೆಷನ್ ಇರ್ತಾರೆ. ಆ್ಯಂಡ್ ಸೆಕೆಂಡ್ ಒನ್ ಜಾಯಿಂಟ್ ಇನ್ಫ್ಲಮೇಷನಿಂದ ಕೂಡ ಆ ಥರ ಪ್ರಾಬ್ಲಮ್ಸ್ ಬರ್ತದೆ. ಆ್ಯಂಡ್ ಡ್ರೈ ಆ್ಯಂಡ್ ಇರಿಟೇಟಿಂಗ್ ಸ್ಕಿನ್ ಆಲ್ಸೋ ಒನ್ ಆಫ್ ದ ಸಿಂಪ್ಟಮ್ ಆಫ್ ಒಮೆಗಾ 3. ಆ್ಯಂಡ್ ಫಿಫ್ತ್ ಒನ್ ಡ್ರೈ ಐಸ್ ಲೈಕ್. ಆ್ಯಂಡ್ ನಮ್ಮ ಕಣ್ಣೊಂದು ರೆಟಿನಾದಲ್ಲಿ ನೋಡ್ಕೊಂಡಂಗಾದರೆ, ಸೊ ಕಣ್ಣಲ್ಲಿರುವಂಥ ಫಸ್ಟ್ ಲೇಯರ್ ಆ್ಯಂಡ್ ದ ಸೆಕೆಂಡ್ ಲೇಯರ್ ಅಪ್ಪರ್ ಪ್ಲೇಸಲ್ಲಿ ನಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅನ್ನೋದು ತುಂಬ ಇರುತ್ತೆ. ಸೊ ಅಲ್ಲಿ ಕೂಡ ಏನು ಪ್ರಾಬ್ಲಮ್ ಇದೆ, ನಮಗೆ ಡ್ರೈ ಐಸ್ ಆಗುತ್ತೆ. ಸೊ ಆಲ್ಸೋ ಆ್ಯಂಡ್ ದ ಅಲರ್ಜಿ ಸಿಂಪ್ಟಮ್ಸ್. ಸೊ ವಾಟ್ ಆರ್ ದ ಅಲರ್ಜೀಸ್ ಬರ್ತಾ ಇರ್ತದೆ ಸ್ಕಿನ್ ಮೇಲೆ, ಅದ್ರ ಮೇಲೆ. ಸೊ ಹಾಗೆ ನೋಡ್ಕೊಂಡಂಗಾದರೆ ಆಸ್ತಮಾ ಪ್ರಾಬ್ಲಮ್ ಆಲ್ಸೋ ಇಸ್ ಎನ್ ಅ ಸಿಂಪ್ಟಮ್ ಆಫ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಆ್ಯಂಡ್ ಫ್ಯಾಟಿಗ್ಯೂ ಆ್ಯಂಡ್ ಲೋ ಎನರ್ಜಿ. ಸೊ ತುಂಬ ಜನ ಲೇಜಿ ಆಗಿರ್ತಾರೆ. ಸೊ ಯಾವ ವರ್ಕ್ ಮಾಡೋಣ ಅಂದ್ರೂ ಆಮೇಲೆ ಮಾಡೋಣ, ನೆಕ್ಸ್ಟ್ ಮಾಡೋಣ, ಸೊ ಈ ಟೈಪಲ್ಲಿ ಇರ್ತದೆ. ಸೊ ದೀಸ್ ಆರ್ ದ ಪರ್ಟಿಕ್ಯುಲರ್ ಸಿಂಪ್ಟಮ್ಸ್ ವಿಚ್ ಆರ್ ಕಮಿಂಗ್ ಫ್ರಮ್ ಒಮೆಗಾ 3 ಆ್ಯಂಡ್ ದೀಸ್ ದ ಸಿಂಪ್ಟಮ್ಸ್ ಆರ್ ಗಿವಿಂಗ್ ಅನ್ ಅ ಸೈನ್ ಟು ಅಸ್ ಆ್ಯಂಡ್ ಟೇಕಿಂಗ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಟು ಅವರ್ ಬಾಡಿ. ಸೊ ಓಕೆ, ದೀಸ್ ಆರ್ ದ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೊ ಯಾವ ಫುಡ್ಡಿಂದ ನಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅನ್ನೋದು ಸಿಗುತ್ತೆ ಅಂತ ನೋಡೋಣ. ಸೊ ಫ್ರೆಂಡ್ಸ್, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂದರೆ ಫ್ಯಾಟ್ ಅನ್ನೋದು ಪರ್ಟಿಕ್ಯುಲರ್ಗೆ ನಮ್ಮ ಸೊಸೈಟಿದಲ್ಲಿ ಪೀಪಲ್ಸಲ್ಲಿ ಏನು ಅನ್ಕೊಂಡಿದ್ದಾರೆ, ಫ್ಯಾಟ್ ಈಸ್ ಬ್ಯಾಡ್ ಫಾರ್ ಅ ಬಾಡಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ದ ಮೇನ್ ಥಿಂಗ್ ಈಸ್ ಫ್ಯಾಟ್ ಈಸ್ ಎ ವೆರಿ ಗುಡ್ ಫಾರ್ ಅ ಬಾಡಿ ಟು ಮೇಂಟೈನ್ ಎ ಪರ್ಟಿಕ್ಯುಲರ್ ಗುಡ್ ಹೆಲ್ತ್. ಸೊ ಅದಕ್ಕೆ ದಟ್ಸ್ ದ ರೀಸನ್ ವಿ ಆರ್ ಟೇಕಿಂಗ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಸೊ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅನ್ನೋದು ತುಂಬ ಬಾಡಿಗೆ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಬಾಡಿದಲ್ಲಿ ಆಗುವಂಥ ಕೊಲೆಸ್ಟ್ರಾಲ್ ಇನ್ಫ್ಲಮೇಷನ್ನ ಮ್ಯಾನೇಜ್ ಮಾಡೋದಕ್ಕೆ, ಸೊ ಬ್ಯಾಲೆನ್ಸ್ಡ್ ಇರೋದಕ್ಕೆ. ಸೊ ಪರ್ಟಿಕ್ಯುಲರ್ಗೆ ನೋಡ್ಕೊಂಡ್ರೆ ಒಮೆಗಾ 3 ಯಾವ ಫುಡ್ಸಿಂದ ಸಿಗುತ್ತೆ ಅಂದರೆ, ಫಸ್ಟ್ ಒನ್ ನೋಡ್ಕೊಂಡೋಗಿದ್ರೆ ನಾನ್ ವೆಜ್ಜಲ್ಲಿ ನೋಡ್ಕೊಂಡೋಗಿದ್ರೆ ಸಾಲ್ಮನ್, ಒಮೆಗಾ ಫಿಶ್ ಸಾಲ್ಮನಲ್ಲಿ ಇರ್ತದೆ. ಆ್ಯಂಡ್ ಮೆಥಾಲ್ ಅನ್ನೋ ಒಂದು ಫಿಶಲ್ಲಿ ಇರ್ತದೆ. ಆ್ಯಂಡ್ ಹಾಗೆ ಗೋಯಿಂಗ್ ಆನ್ ಅಂದರೆ ಫ್ಲ್ಯಾಕ್ ಸೀಡ್ಸ್, ಚಿಯಾ ಸೀಡ್ಸ್ ಆ್ಯಂಡ್ ಆಲ್ಗೆ. ಆ್ಯಂಡ್ ತುಪ್ಪದಲ್ಲಿ ಇರ್ತದೆ, ಹಾಲಲ್ಲಿ ಇರುತ್ತೆ. ಸೊ ಅದು ಪರ್ಟಿಕ್ಯುಲರ್ಗೆ ಹೈ ಸೋರ್ಸ್ ಇರುವಂಥದ್ದು ಅಂದರೆ ನಮಗೆ ನಾನ್ ವೆಜ್ಜಲ್ಲೇ ಇರ್ಬೋದು. ಸೊ ಸಾಲ್ಮನ್, ಒಮೆಗಾ ಫಿಶಲ್ಲಿ ಇರ್ತದೆ. ಸೊ ಮೆಥಾಲ್ ಆ್ಯಂಡ್ ಆಲ್ಸೋ ಆಲ್ಗೆ, ಸಮುದ್ರದ ಪಾಚಿ ಅಂತ ಹೇಳ್ತಾರೆ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಮುದ್ರದ ಪಾಚಿ ಒಂದು ಕ್ಯಾಪ್ಸೂಲ್ಸ್ ಆಗಿ ನಿಮಗೆ ಬರುತ್ತೆ. ಸೊ ಅಷ್ಟು ಅವೇರ್ನೆಸ್ ಇದೆಯೋ ಗೊತ್ತಿಲ್ಲ, ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ವಾ. ಸೊ ಇದೇ ಯಾವುದು ಪ್ರಾಡಕ್ಟ್ ಅಂತಾರೆ. ಸೊ ಹಾಗೆ ನೋಡ್ಕೊಂಡಂಗಾದ್ರೆ, ಸೊ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅನ್ನೋದು ಹೇಗೆ ಕ್ರಿಯೇಟ್ ಆಗುತ್ತೆ ಅಂದರೆ, ಆ್ಯಕ್ಚುಲಿ ಸಮುದ್ರದ ಕೆಳಗಡೆ ಒಂದು ಭಾಗದಲ್ಲಿ ಸೊ ಪಾಚಿ ಇರ್ತಂಥದ್ದು. ಸೊ ಅದರಲ್ಲಿರುವಂಥ ಸರ್ಟೈನ್ ಒಮೆಗಾ 3 ಆಸಿಡ್ಸ್ ಇರುವಂಥ ಪಾರ್ಟಿಕ್ಯುಲರ್ಸ್ನ ಈ ಫಿಶ್ ಅನ್ನೋದು ಅದನ್ನು ಕನ್ಸ್ಯೂಮ್ ಮಾಡ್ತದೆ. ಸೊ ಅದು ಕನ್ಸ್ಯೂಮ್ ಮಾಡಿದ ಕಾರಣದಿಂದ ಫಿಶಲ್ಲಿ ಒಮೆಗಾ 3 ಅನ್ನೋದು ಮಿಕ್ಸ್ ಆಗಿ, ಸೊ ಆ ಥರ ನಮಗೆ ಮೇಯ್ನ್ ಸೋರ್ಸ್ ಫಿಶ್ಶಿಂದ ನಾನ್ ವೆಜ್ ಥ್ರೂ ಇರುತ್ತೆ. ಹಾಗೆ ನೋಡ್ಕೊಂಡಂಗಾದ್ರೆ ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಒಮೆಗಾ 3, ವಾಟ್ ಆರ್ ದ ಬೆನಿಫಿಟ್ಸ್ ಒಮೆಗಾ 3 ಟೇಕಿಂಗ್ ಟು ಅವರ್ ಬಾಡಿ. ಫ್ರೆಂಡ್ಸ್, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬೆನಿಫಿಟ್ಸ್ ನೋಡ್ಕೊಂಡಂಗಾದರೆ, ಫಸ್ಟ್ ಆಫ್ ಆಲ್ ನಾವು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಬ್ರೈನ್ ಹೆಲ್ತ್ ಡೆವಲಪ್ ಆಗುತ್ತೆ, ಹಾರ್ಟ್ ಹೆಲ್ತ್ ಡೆವಲಪ್ ಆಗುತ್ತೆ, ಸೊ ನರ್ವ್ಸ್ ಹೆಲ್ತ್ ಡೆವಲಪ್ ಆಗುತ್ತೆ. ಸೊ ಪರ್ಟಿಕ್ಯುಲರ್ಗೆ ಬ್ರೈನ್ ಹೆಲ್ತ್ ಹೆಂಗೆ ಇದೆ, ನಮ್ಮ ಬ್ರೈನಲ್ಲಿರುವಂತಹ ಲಾರ್ಜ್ ಇಂಟೆಸ್ಟೈನ್ ಲೈಕ್ ಲುಕ್ ಆ ಥರ ಇರುತ್ತಲ್ವ. ಸೊ ಅದು ಆಲ್ಮೋಸ್ಟ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್ನೇ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದರಿಂದ ನಮಗೇನಂದರೆ ನಮಗೆ ಡಿಪ್ರೆಷನ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಡಿಪ್ರೆಷನ್ ಇರೋದಿಲ್ಲ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ. ಅಲ್ಲಿ ಬೇಕಾಗಿರುವಂಥ ಹ್ಯಾಪಿ ಹಾರ್ಮೋನ್ಸ್ ಆ್ಯಂಡ್ ವಾಂಟೆಡ್ ಹಾರ್ಮೋನ್ಸ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಸೊ ಹಾಗೆ ನೋಡ್ಕೊಂಡೆ ಹಾರ್ಟ್ ಹೆಲ್ತ್ ನೀವು ತುಂಬ ಜನದ ನೋಡ್ತಾ ಇರ್ತೀರ, ಹಾರ್ಟ್ ಅಟ್ಯಾಕ್, ಸೊ ಆ್ಯಂಡ್ ಸೊ ಪ್ರಾಬ್ಲಮ್ಸ್ನ ಅವರು ಡೆತ್ ಆಗ್ತಾ ಇರ್ತಾರೆ.
ಸೊ ಪರ್ಟಿಕ್ಯುಲರ್ಗೆ ನಾವು ಒಮೆಗಾ 3 ತಗೊಂಡಿಂದ ಹಾರ್ಟ್ ಹತ್ರ ಏನು ನಮಗೆ ಬೆನಿಫಿಟ್ ಅಂದರೆ ದ ಬ್ಲಡ್ ಕ್ಲಾಟ್ ಆಗ್ತಾ ಇರುತ್ತೆ ಅಲ್ಲಿ. ಸೊ ಅದರಲ್ಲಿರುವ ನರ್ವ್ ಅಂಡ್ ಬ್ಲಡ್ ಫ್ಲೋ ಆಗದಿರ ಅಲ್ಲಿ ಕ್ಲಾಟ್ ಆಗುತ್ತೆ. ಯಾವಾಗ ಅದು ಕ್ಲಾಟ್ ಆಗಿ ಕ್ಲೋಸ್ ಆಗುತ್ತೋ ಇಟ್ ಲೀಡ್ ಟು ಎ ಹಾರ್ಟ್ ಅಟ್ಯಾಕ್. ಸೊ ಆ ಥರ ಪ್ರಾಬ್ಲಮ್ನ ಕೂಡ ಪ್ರಿವೆಂಟ್ ಮಾಡುತ್ತೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅನ್ನೋದು. ಸೊ ದಟ್ ಅದೇ ಥರ ನೋಡ್ಕೊಂಡಂಗಾದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅನ್ನೋದು ನಮಗೆ ಐಗೆ ಕೂಡ ತುಂಬ ಇಂಪಾರ್ಟೆಂಟ್. ವಿಚ್ ಇಸ್ ದ ರೆಟಿನಾ. ಸೊ ನಮ್ಮ ಐ ದ ಫಸ್ಟ್ ಲೇಯರ್ ಅಂಡ್ ದ ಸೆಕೆಂಡ್ ಲೇಯರ್ ಸೆಂಟ್ರಲ್ಲಿ ಇರುತ್ತಂತಹ ಲೇಯರಲ್ಲಿ ನಮ್ಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅನ್ನೋದು ಫಾರ್ಮ್ ಆಗಿರುತ್ತೆ. ಸೊ ಅಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ಕೊಂಡಂಗೆ ನಮ್ಮ ಪರ್ಟಿಕ್ಯುಲರ್ಗೆ ನಮಗೆ ಲುಕ್ಸ್ ಪರವಾಗಿ ನೋಡ್ಕೊಂಡಂಗಿದೆ ಸ್ಕಿನ್, ಹೇರ್, ನೈಲ್ಸ್. ಸೊ ಈ ಥರ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ಗೆಲ್ಲಗೂ ಒಮೆಗಾ 3 ಅನ್ನೋದು ಒಂದು ಬೆನಿಫಿಷಿಯಲಿ ಅನ್ಕೋಬೋದು. ಸೊ ಈ ಥರ ಯಾವುದೇ ಥರ ಸ್ಕಿನ್ ಇರಿಟೇಷನ್ಸ್, ಸೊ ಈ ಥರ ನಮ್ಗೆ ಯಾವುದೇ ಸಿಮ್ಟಮ್ಸ್ ಬರೋದು ಆ ಸಿಮ್ಟಮ್ಸ್ನಲ್ಲಿ ಇರುವಂಥ ಪ್ರತಿಯೊಂದು ನಮ್ಮ ಒಮೆಗಾ 3 ಅನ್ನೋದು ಕ್ಲಿಯರ್ ಮಾಡ್ಕೊಂಡು ಬರುತ್ತೆ. ಸೊ ಒಮೆಗಾ 3 is a fatty acids. It is very very important for our body. ಸೊ ಮೇನಾಗಿ ಬಾಡಿಯಲ್ಲಿರುವಂಥ ಇನ್ಫ್ಲಮೇಷನ್ಗೆ ಕೂಡ ಅದು ಯೂಸ್ಫುಲ್ ಆಗುತ್ತೆ ಅಂದರೆ. ಸೊ ಜಸ್ಟ್ ಥಿಂಕ್ ಅಬೌಟ್ ದಟ್. ಸೊ ತುಂಬ ಒಳ್ಳೆಯ ಪ್ರಾಡಕ್ಟ್ ಅನ್ಕೊಬೋದು ನಾವು. ಸೊ ವೆನ್ ವಿ ರೆಕಮೆಂಡ್ ನಮ್ಮ RPT ಹೆಲ್ತ್ ಆರ್ಗನೈಸೇಷನ್ ಕಡೆಯಿಂದ ಒಂದು ಬೆಸ್ಟ್ ಕ್ಯಾಪ್ಸುಲ್ ಅದೇ ನಿಮಗೆ ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ. ಅದೇ ನ್ಯೂಟ್ರಿಲೈಟ್ ಸಾಲ್ಮ್ಯಾನ್ ಒಮೆಗಾ 3. So friends, this is called Nutrilite Omega 3 Soft Gels. This is from Amway Corporation. Nutrilite is the world's largest and number one dietary supplementary supply company. And ನೀವು ಕೂಡ ನಿಮ್ಮ ಬ್ರೌಸರಲ್ಲಿ ಚೆಕ್ ಮಾಡ್ಬೋದು. ನಮ್ಮ RPT ಆರ್ಗನೈಸೇಷನಲ್ಲಿ ಯಾವುದೇ ಪ್ರಾಡಕ್ಟ್ನು ನಂಬರ್ 1 ಅಂತ ಸುಮ್ಮನೆ ಅಂತೂ ಹೇಳೋದಿಲ್ಲ. ಪ್ರತಿಯೊಂದು ಅನಲೈಸೇಷನ್ ಆದಮೇಲೆ ನಾವು ಆ ಥರ ಹೇಳ್ತೀವಿ. ಸೊ ದಟ್ ಆಮೇಲೆ ಈ ಒಂದು ಪ್ರಾಡಕ್ಟ್ ಡೀಟೇಲ್ಸ್ ನೋಡ್ಕೊಂಡು ಹೋಗೋದೇ ದ ಪ್ರಾಡಕ್ಟ್ ಈಸ್ ಫುಲ್ಲಿ ಆರ್ಗ್ಯಾನಿಕಲಿ ಮೇಡ್ ಬೈ ಸಾಲ್ಮನ್ ಫಿಶ್ ಮೇಡಪ್ ಆಗಿರುವಂತಹದ್ದು. ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ನೋ ಆರ್ಟಿಫಿಷಿಯಲ್ ಕಲರ್ಸ್, ನೋ ಪ್ರಿಸರ್ವೇಟಿವ್ಸ್, ನೋ ಆರ್ಟಿಫಿಷಿಯಲ್ ಫುಡ್ ಫ್ಲೇವರ್ಸ್. ಆ್ಯಂಡ್ ಆಲ್ಸೋ ಇದರಲ್ಲಿ ಬಂದ್ಬಿಟ್ಟು EPA 180 milligrams ಇರುತ್ತೆ ಆ್ಯಂಡ್ DHA 120 milligrams ಇರುತ್ತೆ. ಸೊ ವಿತ್ ಯುವರ್ ಡಯಟ್, ನಿಮ್ಮ ಡೈಲಿ ಮೀಲ್ಸಲ್ಲಿ ನೀವು ಊಟ ಆದಮೇಲೆ ಈ ಪ್ರಾಡಕ್ಟ್ನ ನೀವು ತಗೋಬೋದು. ಆ್ಯಂಡ್ ಇಟ್ಸ್ ಮೋರ್ ಬೆನಿಫಿಷಿಯಲ್. ನಮಗೆ ನಾವು ವಿಡಿಯೋದಲ್ಲಿ ಮಾತಾಡಿದಂತಹ ಸಿಂಪ್ಟಮ್ಸ್ ಏನೇನು ಸಿಂಪ್ಟಮ್ಸ್ ಇದೆ ಪ್ರತಿಯೊಂದು ಸಿಂಪ್ಟಮ್ಸ್ಗೂ ಈ ಒಂದು ಕ್ಯಾಪ್ಸೂಲ್ದ ಸೊಲ್ಯೂಷನ್ ಕೊಡುತ್ತೆ. ಆ್ಯಂಡ್ ಡೈಲಿ 1 or 3 ಕ್ಯಾಪ್ಸೂಲ್ಸ್ ಅನ್ನೋದು ನೀವು ಇಂಟೇಕ್ ಮಾಡ್ಬೋದು. ಸೊ ಹೂ ಆರ್ ಇಂಟ್ರೆಸ್ಟೆಡ್ ಟು ಬೈ ದಿಸ್ ಪ್ರಾಡಕ್ಟ್, ಕಾಂಟ್ಯಾಕ್ಟರ್ಸ್ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ಫೋನ್ ನಂಬರ್ಗೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸಪ್ಗೆ ನೀವು ಮೆಸೇಜ್ ಮಾಡಿದ್ರೆ ಸೊ ನಾವು ವಿ ವಿಲ್ ರೆಸ್ಪಾಂಡ್ ಯು. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಏನು ಅಂದರೆ ಈ ಪ್ರಾಡಕ್ಟ್ ವಿದೌಟ್ ರಿಜಿಸ್ಟ್ರೇಷನ್ ನಾವು ಯಾರಿಗೂ ಪ್ರಾಡಕ್ಟ್ ಅನ್ನೋದು ಕೊಡೋದಿಲ್ಲ. ಆ್ಯಂಡ್ ಥ್ರೂ ಒಬ್ಬರ ಲೀಡರ್ಶಿಪ್ಪಿಂದ ಯಾರು ಯೂಸ್ ಮಾಡಬೇಕು, ಯಾವುದೇ ಥರ ಯೂಸ್ ಅಂತ ಪ್ರತಿಯೊಂದು ನಿಮಗೆ ಹೇಳಿ ಈ ಪ್ರಾಡಕ್ಟ್ ನಂದು ನಿಮಗೆ ಕೊಡೋದಾಗುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಔಟ್ಸೈಡ್ ಮೆಡಿಕಲ್ ಶಾಪಲ್ಲಿ, ಮಾಲ್ಸಲ್ಲಿ ಎಲ್ಲೂ ಈ ಪ್ರಾಡಕ್ಟ್ ಅನ್ನೋದು ಸಿಗೋದಿಲ್ಲ ಆ್ಯಂಡ್ ಅವೈಲಬಲ್ ಇಲ್ಲ. ಓನ್ಲಿ ಆನ್ಲೈನಲ್ಲಿ ನ್ಯೂಟ್ರಿಲೈಟ್ ಇರುವಂಥ ಅವರ ವೆಬ್ಸೈಟಲ್ಲಿ ಮಾತ್ರ ನೀವು ಬುಕಿಂಗ್ಸ್ ಮಾಡ್ಕೊಂಡೆ ಥ್ರೂ ಆನ್ಲೈನ್ ನಿಮ್ಮ ಮನೆಗೆ ಬಂದಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಫಸ್ಟ್ ಆಫ್ ಆಲ್ ದಿಸ್ ಇಸ್ ಅವರ್ ಎಪಿಸೋಡ್ ನಂಬರ್ 2 ಐ ಥಿಂಕ್. ಸೊ ವಿಡಿಯೋನ ಎಂಡ್ವರೆಗೂ ನೋಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಆಲ್ಸೋ ಈ ವಿಡಿಯೋದಲ್ಲಿ ಏನೇನು ಮಿಸ್ಟೇಕ್ಸ್ ಆಗಿದೆ ನಿಮ್ಮ ಕಮೆಂಟ್ ರೂಪದಲ್ಲಿ ಹೇಳಿ. And thank you so much for watching this video. This is Vikas signing off.